ಎಲ್ಲರಿಗೂ ಕೂಡ ಶುಭವಾಗಲಿ. ಈ ಮನೆಗಳಲ್ಲಿ ನೆಗೆಟಿವ್ ಆವರಿಸ್ಕೊಂಡಿದೆ ಅಂತ ಹೇಗಪ್ಪ ತಿಳ್ಕೊಬಹುದು ಅಂತಂದ್ರೆ, ಸಾಮಾನ್ಯವಾಗಿ ಈ ಮನೆಗಳಲ್ಲಿ ಅಲ್ಲಲ್ಲಿ ನೀರು ನಿಂತ್ಕೊಳ್ಳುವಂತಹ ಒಂದು ಸಿಂಪ್ಟಮ್ಸ್ ಕಂಡಾಗ ಕೆಲವೊಂದು ಜಾಗದಲ್ಲಿ ನೀರು ಹನುಕ್ತಾ ಇರುತ್ತೆ, ಇಲ್ಲ ನೀರು ಒಂದೇ ಜಾಗದಲ್ಲಿ ಸ್ಟೋರೇಜ್ ಆಗಿ ನಿಂತ್ಕೊಳ್ತಾ ಇರುತ್ತೆ. ಸೊ ಹಾಗೆ ಸುಮಾರು ಸಲ ಏನಾಗ್ತಾ ಇರುತ್ತೆ, ಕೆಲವರು ಎಳುತ್ತಾ ಇರ್ತಾರೆ, ಕೆಲವರು ಜಾರ್ ಬೀಳ್ತಾ ಇರ್ತಾರೆ. ಸೊ ಕೆಲವೊಂದು ಸಿಂಪ್ಟಮ್ಸ್ಗಳು ಯಾವ ರೀತಿ ನಮಗೆ ನೋಡ್ಲಿಕ್ಕೆ ಸಿಗ್ತಾವಪ್ಪ ಅಂತಂದ್ರೆ, ಮನೆಯಲ್ಲಿ ತುಂಬಾ ಜೇಡರ ಬೆಲೆ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿರುತ್ತೆ. ಸೊ ಹಾಗೆ ಈ ಕೆಂಪು ಇರುವೆಗಳೆಲ್ಲವೂ ಕೂಡ ಒಂದು ರೀತಿ ಎದ್ಬಿಟ್ಟಿರ್ತವೆ ಮನೆಯಲ್ಲಿ. ಯಾವಾಗ ಆ ರೂಮ್ನಲ್ಲಿ ಎಂಟರ್ ಆಗ್ತೇವೋ ಒಂದು ರೀತಿ ಇರಿಟೇಷನ್ ಫೀಲ್ ಆಗ್ತಾ ಇರುತ್ತೆ, ಒಂದು ರೀತಿ ಬಿಸಿ ಗಾಳಿ ಒಂದು ಅನುಭವ ನಮಗೆ ಆಗ್ತಾ ಇರುತ್ತೆ. ಆ ರೂಮ್ನಲ್ಲಿ ವಾಸಿಸುವಂತಹ ವ್ಯಕ್ತಿಗಳು ತಿರ್ಗಾಂಬುರ್ಗ ಸೇಮ್ ಡ್ರೆಸ್ಸಸ್ನೇ ಬಳಸ್ತಾ ಇರ್ತಾರೆ. ಯಾರೇನಾದರೂ ನೈಟಿ ಹಾಕೊಂಡು ಕೂತ್ಕೊಳ್ತಿರ್ತಾರಪ್ಪ ಅಂದರೆ ತಿರ್ಗಾಂಬುರ್ಗ ಯಾವಾಗ ನೋಡಿದ್ರು ಅದೇ ನೈಟಿಯಲ್ಲೇ ಕಾಣಿಸ್ತಾ ಇರ್ತಾರೆ. ಸೊ ಯಾರಾದರೂ ಯಜಮಾನರು ತಿರ್ಗಾಂಬುರ್ಗ ಒಂದು ರೀತಿ ಜಂಪರು, ಒಂದು ರೀತಿ ಹಳೆ ಇದರಲ್ಲೂ ಸೊ ಒಂಥರ ಗಡ ಬಡ್ದಾರಂಗೆ ಕುತ್ಕೊಂಡ್ಬಿಟ್ಟಿರ್ತಾರೆ. ಸೊ ಇವೆಲ್ಲವೂ ಕೂಡ ಆ ರೂಮ್ನಲ್ಲಿ ಯಾರೇ ಎಂಟ್ರಿ ಆದ್ರೂ ಕೂಡ ಅದೇ ಫೀಲ್ ಅನ್ಕಂಫರ್ಟಬಲ್, ಒಂಥರ ಇರಿಟೇಷನ್ ಫೀಲ್ ಆಗ್ತಾ ಇರುತ್ತೆ. ಮನೆಯಲ್ಲಿ ಜಗಳಗಳು, ಹಂಗೆ ಆಟೋಮೆಟಿಕ್ಲಿ ಜಗಳಗಳು, ಮನಸ್ತಾಪ ಇವಂತೂ ಇದ್ದೇ ಇರ್ತವೆ. ಸೊ ಯಾಕಪ್ಪ ಅಂತಂದ್ರೆ ಮನೇಲಿ ನೆಗೆಟಿವ್ ಆವರಿಸ್ಕೊಂತು ಅಂತಂದ್ರೆ ಮನಸ್ಸಿಗೂ ಕೂಡ ಆವರಿಸ್ಕೊಂಡ್ಬಿಟ್ಟಿರುತ್ತೆ ಅದು. ಸೊ ಈ ನೆಗೆಟಿವ್ ಎನರ್ಜಿಗಳು ಅಂತಂದ್ರೆ ನಾವು ಹೇಗೆ ತಿಳ್ಕೊಬಹುದು ಎನರ್ಜಿಗಳು? ಈ ಟೋಟಲ್ ಲೈಫೇ ನಿಂತಿರೋದೇ ಎನರ್ಜಿಗಳ ಮೇಲೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ಲಿವಿಂಗ್ ಥಿಂಗ್ಸ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಎರಡೂ ಕೂಡ ಏನಪ್ಪಾ ಅಂತಂದ್ರೆ ಒಂದು ಔರ ಅನ್ನೋದು ಕವರ್ ಆಗ್ತಾ ಇರುತ್ತೆ. ಪ್ರತಿ ಒಂದು ವಸ್ತುಗಳು ಕೂಡ ಒಂದು ಸರೌಂಡಿಂಗ್ ಒಂದು ಔರ ಅನ್ನೋದು ಒಂದು ಕವರ್ ಆಗ್ತಾ ಇರುತ್ತೆ. ಯಾವಾಗ ಯಾವ್ಯಾವ ನೆಗೆಟಿವ್ ಎನರ್ಜಿಗಳು ನಮ್ಮ ಮನೆಯೊಳಗಿದ್ದಾಗ, ಸಪೋಸ್ ರಸ್ಟ್ ಹಿಡ್ದಂತಹ ಏನಾದ್ರು ಕಬ್ಬಿಣದ ಥಿಂಗ್ಸ್ಗಳಿದ್ದಾಗ, ಇಲ್ಲಪ್ಪ ಅಂತಂದ್ರೆ ತುಂಬಾ ಹಳೆ ಬಟ್ಟೆಗಳು ಹಂಗೆ ಬಿಟ್ಟಾಗ, ಒಟ್ಟು ಪ್ರತಿ ಒಂದು ವಸ್ತುವು ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಒಂದು ಔರ ಅನ್ನೋದು ಇದ್ದೇ ಇರುತ್ತೆ. ಸೊ ಈ ಔರ ಅನ್ನೋದು ಏನಪ್ಪಾ ಅಂದ್ರೆ ಪರ್ಮನೆಂಟ್ಲಿ ಆ ರೂಮ್ನೆಲ್ಲ ಆವರಿಸ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ಯಾರೇ ಆ ರೂಮಿಗೆ ಹೋದ್ರೂ ಕೂಡ ಒಂದು ರೀತಿ ಇರಿಟೇಷನ್ ಫೀಲ್ ಆಗ್ತಾ ಇರುತ್ತೆ. ಸೊ ಮನಸ್ತಾಪಗಳು, ಒಂಥರ ಕಿರಿಕಿರಿ, ಸೊ ಇವೆಲ್ಲವೂ ಕೂಡ ಆ ಜಾಗದಲ್ಲಿ ನಮಗೆ ಆಗ್ತಾನೆ ಇರ್ತವೆ. ಸೊ ಇದರಿಂದ ಹೊರಗೆ ಬರೋದು ಹೇಗೆ? ಸೊ ಇದರಿಂದ ನಾವು ಹೊರಗೆ ಬರಬೇಕಪ್ಪ ಅಂತಂದ್ರೆ ಫಸ್ಟ್ ಯಾರಾದರೂ ಒಬ್ರು ಸೊ ಆ ರೂಮನ್ನ ಸ್ವಚ್ಛ ಮಾಡೋಂತಹ ಮನಸ್ಸನ್ನ ಬೆಳೆಸ್ಕೋಬೇಕಾಗಿರುತ್ತೆ. ಸೊ ಆ ರೂಮನ್ನ ಯಾವಾಗ ನಾವು ನೀಟಾಗಿ ಸ್ವಚ್ಛ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ, ಖಂಡಿತವಾಗ್ಲೂ ಅಲ್ಲಿ ಕಲೆಕ್ಟ್ ಆದಂತಹ ಔರ ಏನಾಗ್ತಾ ಇರುತ್ತೆ, ಅದು ಹೊರಟೋಗ್ತಾ ಇರುತ್ತೆ, ಮತ್ತೆ ಹೊಸ ಔರ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಈ ಹೊಸ ಔರ ಅನ್ನೋದನ್ನ ನಾವು ಸ್ಪ್ರೆಡ್ ಮಾಡ್ಬೇಕಪ್ಪ ಅಂತಂದ್ರೆ ಕೆಲವೊಂದು ದೇವತಾ ಮರಗಳು ಅಂತ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರ್ತವೆ. ಈ ದೇವತಾ ಮರಗಳು ಅಂತ ಬಂದಾಗ ಲೈಕ್ ಆಲದ ಮರ ಆಗಿರ್ಬೋದು, ಹತ್ತಿ ಮರ ಆಗಿರ್ಬೋದು, ಹಾಗೆ ಸುಮಾರು ರುದ್ರಾಕ್ಷಿ ಮರ ಆಗಿರ್ಬೋದು, ಬನ್ನಿ ಮರ ಆಗಿರ್ಬೋದು, ಇದೇ ತರ ಸುಮಾರು 7-8 ನಮೂನಿ ದೇವತಾ ಮರಗಳು ಅಂತ ನಮ್ಗೆ ಸಿಗ್ತಾ ಇರ್ತವೆ. ಸೊ ಯಾವಾಗ ಆ ತರದ ಮರಗಳ ಬೇರುಗಳನ್ನ ನಮಗೆ ಸಪೋಸ್ ಎಲ್ಲಾದ್ರೂ ಸಿಕ್ಕಾಗ, ಸೊ ಆ ಥರದ ಬೇರುಗಳನ್ನ ನಾವೇನಾದರೂ ಆ ರೂಮ್ಗಳಲ್ಲಿ ಜಸ್ಟ್ ಒಂದು ರೀತಿ ನಾವು ತೂಗಾಕೋದ್ರಿಂದ, ಇಲ್ಲ ಬಾತ್ರೂಮ್ನಲ್ಲಿ ತುಂಬ ನೆಗೆಟಿವ್ ಆವರಿಸ್ಕೊಳ್ತಾ ಇರುತ್ತೆ. ಬಾತ್ರೂಮ್ನಲ್ಲಿ ಒಂದೊಂದ್ಸಲಿ ಯಾವ ಥರ ಆವರಿಸ್ಕೊಳ್ತಪ್ಪ ಅಂದರೆ, ಸುಮಾರು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗೋದೇ ಬಾತ್ರೂಮ್ನಲ್ಲಿ. ಸೊ ಅದೇ ಜಾಗದಲ್ಲೇ ಉಸಿರುಗಟ್ಟೋದು ಕೂಡ ಬಾತ್ರೂಮ್ನಲ್ಲೇ. ಸೊ ಈ ಥರ ಸುಮಾರು ಎನರ್ಜಿಗಳು ಕೆಲಸ ಮಾಡ್ತಾ ಇರ್ತವೆ. ಸೊ ನಾವು ಈ ಥರ ದೇವತಾ ಮರಗಳಿಂದ ಕಲೆಕ್ಟ್ ಮಾಡಿದಂತಹ ಕೆಲವೊಂದು ಬೇರುಗಳನ್ನು ಸೊ ನಾವು ಆ ಜಾಗದಲ್ಲಿ ಇಡೋದ್ರಿಂದ, ಆ ರೂಮ್ನಲ್ಲಿ ಇಡೋದ್ರಿಂದ ಏನಾಗುತ್ತೆ, ಇದರಿಂದ ಸ್ಪ್ರೆಡ್ ಆಗುವಂತಹ ಔರ ಏನಿರುತ್ತೋ ತುಂಬ ಪವರ್ಫುಲ್ ಆಗಿರುತ್ತೆ ಆ್ಯಂಡ್ ಪಾಸಿಟಿವ್ ಇರುತ್ತೆ. ಸೊ ಯಾವಾಗ ಪಾಸಿಟಿವ್ ಔರ ಅನ್ನೋದು ಆ ರೂಮ್ನಲ್ಲಿ ಆವರಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೋ, ಖಂಡಿತವಾಗ್ಲೂ ಯಾವುದೇ ಥರದ ನೆಗೆಟಿವಿಟಿ ಕೂಡ ಸೊ ಅಲ್ಲಿ ಕೆಲಸ ಮಾಡೋದಿಲ್ಲ. ಸೊ ಹಾಗೆ ರೂಮ್ ಪೂರ್ತಿ ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ. ಹಾಗೆ ಮನೆಯಲ್ಲಿ ಧೂಪ, ಊದಿನ ಕಡ್ಡಿ ಇವೆಲ್ಲವನ್ನು ನಾವು ಹಚ್ಚೋದ್ರಿಂದನೂ ಕೂಡ ಅವಾಗವಾಗ ಔರ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಸೊ ಯಾವಾಗ ನಾವು ಔರನ ಚೇಂಜ್ ಮಾಡೋ ಒಂದು ನಾಲೆಡ್ಜನ್ನ ಕಲಿತಾ ಹೋಗ್ತೀವೋ, ಖಂಡಿತವಾಗ್ಲೂ ಹೇಳ್ತೀನಿ
ನಮ್ಮ ಮನಸ್ಸು, ನಮ್ಮ ಮನೆ, ನಮ್ಮ ಮನೆಯಲ್ಲಿ ನಡೆಯೋ ಕಲಹ ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಅನ್ನೋದು ಕೂಡ ಸಿಗ್ತಾ ಇರುತ್ತೆ. ಸೊ ಈ ರೀತಿ ನಿಮಗೆ ಎಲ್ಲೇ ನೋಡಲಿಕ್ಕೂ ಕೂಡ ಸಿಕ್ಕಾಗ, ಸಪೋಸ್ ನಿಮಗೇನಾದರೂ ಆ ಥರ ನಿಮಗೆ ಕಂಡಾಗ ಒಂದೊಂದು ಬೇರುಗಳನ್ನು ನೀವು ತಗೊಂಡ್ಬಂದು ಇಟ್ಕೊಂಡಾಗ ಖಂಡಿತವಾಗ್ಲೂ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಹಾಗೆ ಕೆಲವೊಂದು ಟೈಮ್ ಒಳಗೆ ಆ ಥರದ ಬೇರುಗಳನ್ನು ನಾವು ತಾಯ್ದ ರೂಪದಲ್ಲಿ ನಾವು ನಮ್ಮ ಮೈ ಮೇಲೆ ಹಾಕೊಳ್ಳೋದ್ರಿಂದನೂ ಕೂಡ ಇದರಿಂದ ಸೋಸೋ ಒಂದು ಎನರ್ಜಿ ಯಾವ ಥರ ಇರುತ್ತಪ್ಪ ಅಂದರೆ ತುಂಬ ಸ್ಟ್ರಾಂಗ್ ವೈಬ್ರೇಷನ್ ಇರುತ್ತೆ. ಸೊ ನಮಗೆ ಸಾಮಾನ್ಯವಾಗಿ ಯಾವುದೇ ಥರದ ನೆಗೆಟಿವ್ ಎನರ್ಜಿ ಅಷ್ಟು ಈಸಿಯಾಗಿ ಅಟ್ರಾಕ್ಟ್ ಆಗೋದಿಲ್ಲ. ಸೊ ಇವೆಲ್ಲವೂ ಕೂಡ ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಮನೆಯಲ್ಲಿ ಯಾಕೆ ಕಲಹಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ, ಯಾಕೆ ಮನೆಯಲ್ಲಿ ನೆಮ್ಮದಿ ಇಲ್ಲ, ಯಾಕೆ ಯಾವ ಕೆಲಸನೂ ಸಕ್ಸಸ್ ಆಗ್ತಾ ಇಲ್ಲ, ಇವೆಲ್ಲದಕ್ಕೂ ಮೂಲ ಕಾರಣ ಸೊ ಆ ಜಾಗದಲ್ಲಿ ಯಾವ ರೀತಿ ನೆಗೆಟಿವ್ ಎನರ್ಜಿಗಳನ್ನ ಸ್ಟೋರೇಜ್ ಆಗಿದಾವೋ ಅವನ್ನೆಲ್ಲವನ್ನು ಒಂದು ಮನಸ್ಪೂರ್ವಕವಾಗಿ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಪಾಸಿಟಿವ್ ಎನರ್ಜಿ ಅನ್ನೋದು ಅಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಯಾವಾಗ ಜಾಸ್ತಿ ನೆಗೆಟಿವ್ ಎಲ್ಲಿರುತ್ತೋ ಅಲ್ಲಿ ಪಾಸಿಟಿವಿನ ಕೆಲಸ ಕಡಿಮೆ ಇರುತ್ತೆ. ಸೊ ಇಷ್ಟನ್ನ ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಸುಮಾರು ನೆಗೆಟಿವಿಟಿಯಿಂದ ನಾವು ಹೊರಗೆ ಬರ್ತಾ ಇರ್ಬೋದು. ಈವನ್ನು ಮನೆಯಲ್ಲಿ ಒಳ್ಳೊಳ್ಳೆ ಫ್ಲವರ್ಸ್ಗಳನ್ನ ತಂದು ಮನೆಯಲ್ಲಿ ಇಡೋದ್ರಿಂದನೂ ಕೂಡ ಅಲ್ಲಿ ಕೂಡ ಪಾಸಿಟಿವ್ ವೈಬ್ರೇಷನ್ ಎದ್ದೇಳ್ತಾ ಇರುತ್ತೆ. ಒಟ್ಟು ನಾವು ಅಲ್ಟಿಮೇಟ್ಲಿ ತಿಳ್ಕೊಬೇಕಪ್ಪ ಏನಪ್ಪ ಅಂದರೆ, ಯಾವುದೇ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಎಲ್ಲದಕ್ಕೂ ಕೂಡ ಒಂದು ಔಟರ್ ಲೇಯರ್ ಅನ್ನೋ ಒಂದು ಔರ ಕವರ್ ಆಗ್ತಾ ಇರುತ್ತೆ. ಆ ಔರ ಅನ್ನೋದು ಏನಾದರೂ ನೆಗೆಟಿವ್ ಅನ್ನೋದು ಇತ್ತಪ್ಪ ಅಂತಂದರೆ ಆ ರೂಮ್ ಪೂರ್ತಿ ಸ್ಪ್ರೆಡ್ ಆಗ್ತಾ ಇರುತ್ತೆ. ಅವು ಯಾವ್ಯಾವು ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ನೀವು ರಿಮೂವ್ ಮಾಡೋದ್ರಿಂದ ನಿಜವಾಗ್ಲೂ ಮನೆಯಲ್ಲಿ ನೆಮ್ಮದಿ ಮತ್ತು ಶಾಂತಿ, ಈ ತಾಳ್ಮೆ ಇವೆಲ್ಲವೂ ಕೂಡ ನಿಮಗೆ ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇಷ್ಟು ಮಾತ್ರ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.